2025-26ನೇ ಸಾಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಧನಸಹಾಯ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆನ್ಲೈನ್ನಲ್ಲಿ ಧನಸಹಾಯ ಅರ್ಜಿಯನ್ನು ಭರ್ತಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಸೇವಾ ಸಿಂಧು ವೆಬ್ ಪೋರ್ಟಲ್ಗೆ ಭೇಟಿ ನೀಡಿ sevasindu.karnataka.gov.in ಗೆ ಭೇಟಿ ನೀಡಿ ಇಲಾಖೆಗಳು ಮತ್ತು ಸೇವೆಗಳನ್ನು ಆಯ್ಕೆ ಮಾಡಿಕೊಂಡು ಪುಟ ಸಂಖ್ಯೆ 5ರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಆಯ್ಕೆ ಮಾಡಿಕೊಂಡು ನೋಂದಾಯಿತ ಸಂಘ ಸಂಸ್ಥೆಗಳಿಂದ ಧನ ಸಹಾಯಕ್ಕಾಗಿ ಅರ್ಜಿ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ. ತಾವು ಈಗಾಗಲೇ ನೋಂದಾಯಿಸಿಕೊಂಡಿದ್ದಲ್ಲಿ ತಮ್ಮ ಯೂಸರ್ ನೇಮ್, OTP ಹಾಗೂ ಕ್ಯಾಪ್ಚಾವನ್ನು ನಮೂದಿಸಿ ಲಾಗಿನ್ ಆಗಿ. ಒಂದು ವೇಳೆ ಹೊಸದಾಗಿ ನೋಂದಾಯಿಸಿಕೊಳ್ಳುವುದಾಗಿದ್ದಲ್ಲಿ ತಮ್ಮ ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನೋಂದಣಿ ಮಾಡಿಕೊಳ್ಳಬೇಕು. ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೋಂದಾಯಿತ ಸಾಂಸ್ಕೃತಿಕ ಸಂಘ ಸಂಸ್ಥೆ ಟ್ರಸ್ಟ್ ಚಟುವಟಿಕೆಗಳಿಗೆ ಧನ ಸಹಾಯಕ್ಕಾಗಿ ಅರ್ಜಿ ಭರ್ತಿ ಮಾಡುವ ವಿಧಾನವನ್ನು ನೋಡೋಣ. ಅರ್ಜಿ ಸಲ್ಲಿಸುವ ಮುನ್ನ ಮಾರ್ಗಸೂಚಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ. ಮಾರ್ಗಸೂಚಿ ಅನ್ವಯ ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿ ಭರ್ತಿ ಮಾಡಲು ಕೋರಿದೆ. ಅರ್ಜಿದಾರರ ವಿವರಗಳು: ಸಂಸ್ಥೆ ಅಥವಾ ಟ್ರಸ್ಟ್. ಸಂಸ್ಥೆಯಾಗಿದ್ದಲ್ಲಿ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಟ್ರಸ್ಟ್ ಎಂದಾದಲ್ಲಿ ಟ್ರಸ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಂಸ್ಥೆ ಅಥವಾ ಟ್ರಸ್ಟ್ನ ವಿವರ: ಇದುವರೆಗೂ ಯಾವುದೇ ಧನ ಸಹಾಯ ಪಡೆಯದೇ ಇದ್ದಲ್ಲಿ ಹೊಸ ಟ್ರಸ್ಟ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಇಲಾಖೆಯಿಂದ ಧನ ಸಹಾಯ ಪಡೆದಿದ್ದಲ್ಲಿ ಅಸ್ತಿತ್ವದಲ್ಲಿರುವ ಟ್ರಸ್ಟ್ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ಅರ್ಜಿದಾರರ ಹೆಸರು ಆಧಾರ್ ಕಾರ್ಡ್ನಲ್ಲಿರುವಂತೆ ನಮೂದಿಸಿ. ಸಂಸ್ಥೆ ಅಥವಾ ಟ್ರಸ್ಟ್ನ ವರ್ಗ: ಸಾಮಾನ್ಯ, ಗಿರಿಜನ ಉಪಯೋಜನೆ, ವಿಶೇಷ ಘಟಕ ಉಪಯೋಜನೆ. ಒಂದು ವೇಳೆ ಗಿರಿಜನ ಉಪಯೋಜನೆ ಅಥವಾ ವಿಶೇಷ ಘಟಕ ಉಪಯೋಜನೆ ಎಂದಾದಲ್ಲಿ ಪ್ರಸ್ತುತ ಸಂಸ್ಥೆ ಅಥವಾ ಟ್ರಸ್ಟ್ಗಳಲ್ಲಿರುವ ಎಲ್ಲ ಪದಾಧಿಕಾರಿಗಳ ವಿವರಕ್ಕೆ ಬಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆ ನಮೂದಿಸುವುದು. ಸದಸ್ಯರ RD ಸಂಖ್ಯೆ ಹೊಂದಿರುವ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸುವುದು. ಒಂದು ವೇಳೆ ಸಾಮಾನ್ಯ ವರ್ಗದವರಾಗಿದ್ದಲ್ಲಿ ಇದು ಅನ್ವಯಿಸುವುದಿಲ್ಲ. ಸಂಸ್ಥೆ ಅಥವಾ ಟ್ರಸ್ಟ್ನ ಹೆಸರು ಕನ್ನಡದಲ್ಲಿ ನಮೂದಿಸುವುದು. ರಾಜ್ಯ ಅಥವಾ ಹೊರ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಿ. ರಾಜ್ಯ ಎಂದಾದಲ್ಲಿ ವಿಳಾಸಗಳನ್ನು ನಮೂದಿಸಿ. ಜಿಲ್ಲೆಯ ಹೆಸರನ್ನು ನಮೂದಿಸಿ. ತಾಲೂಕನ್ನು ನಮೂದಿಸಿ. ಪೋಸ್ಟಲ್ ಕೋಡ್ ಅನ್ನು ಕಡ್ಡಾಯವಾಗಿ ನಮೂದಿಸಿ. ಸಂಪರ್ಕ ದೂರವಾಣಿ, ಸಂಸ್ಥೆ ಅಥವಾ ಟ್ರಸ್ಟ್ನ ನೋಂದಣಿ ಸಂಖ್ಯೆ, ಸಂಸ್ಥೆ ಅಥವಾ ಟ್ರಸ್ಟ್ನ ನೋಂದಣಿ ದಿನಾಂಕ, ಸಂಸ್ಥೆ ಅಥವಾ ಟ್ರಸ್ಟ್ನ ನೋಂದಣಿಯಾಗಿ ಪೂರೈಸಿದ ಅವಧಿ, ಲೆಕ್ಕ ಪರಿಶೋಧಕರ ಹೆಸರು, ಅಧ್ಯಕ್ಷರ ಹೆಸರು, ಅಧ್ಯಕ್ಷರ ಮೊಬೈಲ್ ಸಂಖ್ಯೆ, ಕಾರ್ಯದರ್ಶಿ ಹೆಸರು, ಕಾರ್ಯದರ್ಶಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಬ್ಯಾಂಕ್ ವಿವರಗಳು: ಬ್ಯಾಂಕಿನ ಹೆಸರು, ಬ್ಯಾಂಕ್ ಖಾತೆಯ ಸಂಖ್ಯೆ, IFSC ಕೋಡ್, ಬ್ಯಾಂಕ್ ಶಾಖೆಯ ಹೆಸರನ್ನು ನಮೂದಿಸುವುದು. ಕಳೆದ 5 ವರ್ಷಗಳಲ್ಲಿ ಅನುದಾನ ಪಡೆದ ವಿವರಗಳು: ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರರು ಅನುದಾನವನ್ನು ಸ್ವೀಕರಿಸಿದ್ದಲ್ಲಿ ಹೌದು ಎಂದು ನಮೂದಿಸುವುದು. ಇಲ್ಲ ಎಂದಾದಲ್ಲಿ ಇಲ್ಲ ಎಂದು ಆಯ್ಕೆ ಮಾಡಿಕೊಳ್ಳುವುದು. ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರರು ಅನುದಾನವನ್ನು ಸ್ವೀಕರಿಸಿದ್ದಲ್ಲಿ ಅನುದಾನದ ವಿವರಗಳನ್ನು ನಮೂದಿಸುವುದು. ಕ್ರಮ ಸಂಖ್ಯೆ, ಅನುದಾನ ಪಡೆದ ಮೊತ್ತ, ಅನುದಾನ ಪಡೆದ ವರ್ಷವನ್ನು ನಮೂದಿಸುವುದು. ಹೀಗೆ ಇನ್ನುಳಿದ 4 ವರ್ಷಗಳ ಅನುದಾನದ ಮೊತ್ತ, ವರ್ಷವನ್ನು ನಮೂದಿಸುವುದು. ಸಂಸ್ಥೆ ಅಥವಾ ಟ್ರಸ್ಟ್ಗಳಲ್ಲಿರುವ ಎಲ್ಲ ಪದಾಧಿಕಾರಿಗಳ ವಿವರವನ್ನು ನಮೂದಿಸುವುದು. ಹೆಸರನ್ನು ನಮೂದಿಸುವುದು,
ಇತ್ತೀಚಿನ ಭಾವಚಿತ್ರವನ್ನು ಲಗತ್ತಿಸುವುದು. ಸಂಸ್ಥೆ ಅಥವಾ ಟ್ರಸ್ಟ್ನ ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ. ಈಗಾಗಲೇ ಮೊದಲನೇ ಭಾಗದಲ್ಲಿ ಅರ್ಜಿದಾರರ ವಿವರಗಳಲ್ಲಿ ಸಾಮಾನ್ಯ ವರ್ಗ ಎಂದು ಆಯ್ಕೆ ಮಾಡಿಕೊಂಡಲ್ಲಿ ಜಾತಿ ಪ್ರಮಾಣ ಪತ್ರ ಅನ್ವಯಿಸುವುದಿಲ್ಲ. ಗಿರಿಜನ ಉಪಯೋಜನೆ ಅಥವಾ ವಿಶೇಷ ಘಟಕ ವರ್ಗದಡಿ ಅರ್ಜಿ ಸಲ್ಲಿಸುತ್ತಿದ್ದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರದ ಆರ್ಡಿ ಸಂಖ್ಯೆ ನಮೂದಿಸುವುದು, ಸದಸ್ಯರ ಆರ್ಡಿ ಸಂಖ್ಯೆ ಹೊಂದಿರುವ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸುವುದು. ಹೀಗೆ ಪ್ಲಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇನ್ನುಳಿದ ಸಂಸ್ಥೆ ಅಥವಾ ಟ್ರಸ್ಟ್ನ ಪದಾಧಿಕಾರಿಗಳ ವಿವರವನ್ನು ಹೀಗೆಯೇ ನಮೂದಿಸುತ್ತಾ ಹೋಗುವುದು. ನಂತರ ಒಪ್ಪಿಗೆಯನ್ನು ಸೂಚಿಸಿ ಕ್ಯಾಪ್ಚಾವನ್ನು ನಮೂದಿಸಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಮುಂದುವರಿಯಿರಿ. ತಾವು ಸಲ್ಲಿಸಿರುವ ದಾಖಲೆಗಳು ಸರಿಯಾಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಒಂದು ವೇಳೆ ಅರ್ಜಿಯಲ್ಲಿ ಏನಾದರೂ ಬದಲಾವಣೆ ಇದ್ದಲ್ಲಿ ಎಡಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಸರಿಪಡಿಸಿಕೊಳ್ಳಿ. ನಂತರ ಸಂಸ್ಥೆಯ ಅಥವಾ ಟ್ರಸ್ಟ್ನ ಪೂರಕ ದಾಖಲೆಗಳನ್ನು ಸಲ್ಲಿಸಲು ಅಟ್ಯಾಚ್ ಅನೆಕ್ಷರ್ ಅನ್ನು ಕ್ಲಿಕ್ ಮಾಡಿ. ದಾಖಲೆಗಳು ಹೀಗಿವೆ: ಸಂಸ್ಥೆ ಅಥವಾ ಟ್ರಸ್ಟ್ನ ನೋಂದಣಿ ಪ್ರತಿ ಲಗತ್ತಿಸುವುದು, ಸಂಸ್ಥೆ ಅಥವಾ ಟ್ರಸ್ಟ್ನ ಅಂಗರಚನೆ ನಿಬಂಧನೆಗಳ ದೃಢೀಕೃತವಾದ ಬೈಲಾ ಪ್ರತಿಯನ್ನು ಲಗತ್ತಿಸುವುದು, ಪ್ರಸಕ್ತ ಸಾಲಿನ ಸಂಸ್ಥೆಯ ನೋಂದಣಿ ನವೀಕರಣ ದಾಖಲೆಯನ್ನು ಸಲ್ಲಿಸುವುದು, ಮಾರ್ಗಸೂಚಿಯಲ್ಲಿರುವ ಕ್ರಮ ಸಂಖ್ಯೆ 22ರ ಅಂಶಗಳಿಗೆ ಕನಿಷ್ಠ ರೂ. 100ರ ಛಾಪಾ ಕಾಗದದ ಮೇಲೆ ಸ್ವಯಂ ದೃಢೀಕರಣದ ಕರಾರು ಪತ್ರವನ್ನು ಲಗತ್ತಿಸುವುದು, ಸಂಸ್ಥೆ ಅಥವಾ ಟ್ರಸ್ಟ್ನ ವಿಶೇಷ ಮನ್ನಣೆ ಪುರಸ್ಕಾರಗಳ ದಾಖಲೆಗಳನ್ನು ಲಗತ್ತಿಸುವುದು, ಸಂಸ್ಥೆ ಅಥವಾ ಟ್ರಸ್ಟ್ ಸ್ಥಾಪನೆಯಾದಾಗಿನಿಂದ ಕೈಗೊಂಡ ಚಟುವಟಿಕೆಗಳ ಸಮಗ್ರ ಪರಿಚಯದ ವಿವರ ಸಲ್ಲಿಸುವುದು, ಕಳೆದ ಬಾರಿ ಪಡೆದ ಧನ ಸಹಾಯಕ್ಕೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಲ್ಲಿಸಿದ ಸ್ವೀಕೃತಿಯೊಂದಿಗೆ ಲಗತ್ತಿಸುವುದು, ಇಲಾಖೆಯಿಂದ ಧನ ಸಹಾಯ ಪಡೆದ ಮೊತ್ತವನ್ನು ಆರ್ಟಿಜಿಎಸ್, ನೆಫ್ಟ್, ಚೆಕ್ ಮೂಲಕ ಸಂಭಾವನೆ ಮತ್ತು ಸಂಘಟನಾ ವೆಚ್ಚ ಪಾವತಿಸಿದ ವಿವರ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ವಿವರವನ್ನು ಲಗತ್ತಿಸುವುದು, ಸಂಘ ಸಂಸ್ಥೆ ಅಥವಾ ಟ್ರಸ್ಟ್ಗಳಲ್ಲಿರುವ ಎಲ್ಲ ಪದಾಧಿಕಾರಿಗಳು ಸದಸ್ಯರ ಹೆಸರು, ಭಾವಚಿತ್ರ ಮತ್ತು ಸಹಿ ಮಾಡಿದ ನಮೂನೆಯನ್ನು ಲಗತ್ತಿಸುವುದು, ಕಳೆದ ಬಾರಿ ಪಡೆದ ಧನ ಸಹಾಯಕ್ಕೆ ನೋಂದಾಯಿತ ಲೆಕ್ಕ ಪರಿಶೋಧಕರಿಂದ ದೃಢೀಕೃತವಾದ ಹಣ ಬಳಕೆ ಪ್ರಮಾಣ ಪತ್ರವನ್ನು ಲಗತ್ತಿಸುವುದು, ಬ್ಯಾಂಕ್ ಖಾತೆಯ ಪಾಸ್ಬುಕ್ನ ನಕಲು ಪ್ರತಿ ಖಾತೆ ವಿವರಗಳಿರುವ ಪುಟಗಳನ್ನು ನಮೂದಿಸುವುದು, ರೆಸಿಪೆಂಟ್ ಐಡಿ ಇದ್ದಲ್ಲಿ ಅದರ ಪ್ರತಿ ಲಗತ್ತಿಸುವುದು, ಇಲ್ಲದಿದ್ದಲ್ಲಿ ಫಾರ್ಮ್ 9 ಭರ್ತಿ ಮಾಡಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಲಗತ್ತಿಸುವುದು, ಕಾರ್ಯಕ್ರಮಗಳಲ್ಲಿ ವಿಶೇಷ ಚೇತನ ಮತ್ತು ಮಹಿಳಾ ಕಲಾವಿದರು ಕಲಾ ತಂಡಗಳಿಗೆ ಅವಕಾಶ ನೀಡಿದ ಬಗ್ಗೆ ದೃಢೀಕರಣ ಪೂರಕ ದಾಖಲೆಯೊಂದಿಗೆ ಲಗತ್ತಿಸುವುದು, ಸಂಘ ಸಂಸ್ಥೆಗಳ ಅಥವಾ ಟ್ರಸ್ಟ್ಗಳ ಬೈಲಾ ತಿದ್ದುಪಡಿಯಾದಲ್ಲಿ ಅಥವಾ ಪದಾಧಿಕಾರಿಗಳು ಬದಲಾವಣೆಯಾಗಿದ್ದಲ್ಲಿ ನೋಂದಣಿ ಮಾಡಿದ ತಿದ್ದುಪಡಿ ಬೈಲಾವನ್ನು ನೋಂದಣಾಧಿಕಾರಿಗಳ ದೃಢೀಕರಣದೊಂದಿಗೆ ಕಡ್ಡಾಯವಾಗಿ ಸಲ್ಲಿಸುವುದು, ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸಿದ 1 ವರ್ಷದ ಆದಾಯ ತೆರಿಗೆ ಐಟಿ ರಿಟರ್ನ್ಸ್ ವಿವರ 2024-25ನೇ ಸಾಲಿನದ್ದು ನಮೂದಿಸುವುದು, ಸಂಸ್ಥೆ ಅಥವಾ ಟ್ರಸ್ಟ್ 2022-23ನೇ ಸಾಲಿನಲ್ಲಿ ನಡೆಸಿದ ಕಾರ್ಯಚಟುವಟಿಕೆಗಳ ವಿವರ, ಆಹ್ವಾನ ಪತ್ರಿಕೆ, ಛಾಯಾಚಿತ್ರಗಳು, ಪತ್ರಿಕಾ ವರದಿ, ಕಾರ್ಯಕ್ರಮದ ವರದಿ ಹಾಗೂ ಇತರೆ ದಾಖಲೆಗಳನ್ನು ನಮೂದಿಸುವುದು. ಹೀಗೆ 2023-24ನೇ ಸಾಲಿನಲ್ಲಿ ನಡೆಸಿದ ಕಾರ್ಯಕ್ರಮಗಳ ವರದಿ ಹಾಗೂ
2024-25ನೇ ಸಾಲಿನಲ್ಲಿ ನಡೆಸಿದ ಕಾರ್ಯಚಟುವಟಿಕೆಗಳ ವಿವರವನ್ನು ನಮೂದಿಸುವುದು. ಹಿಂದಿನ 2 ವರ್ಷದ ಲೆಕ್ಕ ಪರಿಶೋಧಿತ ಲೆಕ್ಕಪಟ್ಟಿಯನ್ನು ನಮೂದಿಸುವುದು. ನಂತರ ಸೇವ್ ಅನೆಕ್ಷರ್ ಅನ್ನು ಕ್ಲಿಕ್ ಮಾಡಿ ಮುಂದುವರಿಯುವುದು. ಅರ್ಜಿ ಸ್ವೀಕೃತಗೊಂಡಿರುತ್ತದೆ. ಅರ್ಜಿ ಸ್ವೀಕೃತಗೊಂಡಿದ್ದಕ್ಕೆ ಅಕ್ನಾಲೆಜ್ಮೆಂಟ್ ಪ್ರತಿ, ಸ್ವೀಕೃತಿ ಪ್ರತಿ ಬಂದಿರುತ್ತದೆ. ಇದನ್ನು ಸೇವ್ ಮಾಡಿಟ್ಟುಕೊಳ್ಳಿ. ದಯವಿಟ್ಟು ಗಮನಿಸಿ, ಅರ್ಜಿದಾರರು ಸಲ್ಲಿಸಿರುವ ದಾಖಲೆಗಳಲ್ಲಿ ಯಾವುದಾದರೂ ಅಪೂರ್ಣ, ಅಸ್ಪಷ್ಟ ದಾಖಲೆ ಕಂಡುಬಂದಲ್ಲಿ ಸೀಕ್ ಕ್ಲಾರಿಫಿಕೇಶನ್ ಆಧಾರದ ಮೇಲೆ ಪೂರ್ಣವಾದ, ಸ್ಪಷ್ಟವಾದ ದಾಖಲೆಗಳನ್ನು ಲಗತ್ತಿಸಿ ಕಳುಹಿಸಲು ಅರ್ಜಿಯನ್ನು ಹಿಂದಿರುಗಿಸಲಾಗುತ್ತದೆ. ಹಾಗೆ ಕಳುಹಿಸಿದ ದಾಖಲಾತಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ದಾಖಲೆಗಳನ್ನು ಒದಗಿಸಲು ತಮಗೆ 10 ದಿನಗಳ ಕಾಲಾವಕಾಶ ಇರುತ್ತದೆ. ಆ 10 ದಿನಗಳ ಒಳಗಾಗಿ ಸರಿಯಾದ ದಾಖಲೆಗಳನ್ನು ತಪ್ಪದೆ ತಾವು ಸಬ್ಮಿಟ್ ಮಾಡುವುದು. ಒಂದು ವೇಳೆ ತಾವು 10 ದಿನದಲ್ಲಿ ಸಬ್ಮಿಟ್ ಮಾಡದೆ ಹೋದಲ್ಲಿ ತಮ್ಮ ಅರ್ಜಿಯು ತಿರಸ್ಕೃತಗೊಳ್ಳುತ್ತದೆ. ಧನ್ಯವಾದಗಳು.